ಎಜಿ ನ್ಯೂಸ್ಗೆ ಸ್ವಾಗತ. ರೈತರ ಹಬ್ಬ ಅಂದ್ರೆ ಅದು ಕಾರುಣ್ಣಿಮೆ ಹಬ್ಬ ಅಂತ ಪ್ರಸಿದ್ಧಿ ಪಡೆದಿದೆ. ಕಾರ ಹುಣ್ಣಿಮೆ ರೈತರು ಸಾಕಿದ ತಮ್ಮ ಎತ್ತು ಹಾಗೂ ಜಾನುವಾರುಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಪ್ರಮುಖ ಸಾಂಸ್ಕೃತಿಕ ಹಬ್ಬ ಅಂತ ಹೇಳಬಹುದು. ಇನ್ನು ಸಂಕೇಶ್ವರ ನಗರದಲ್ಲಿ ಆಯೋಜನೆ ಮಾಡಿರುವ ಕಾರುಣ್ಣಿಮೆ ಸ್ಪರ್ಧೆಯು ಹುಕ್ಕೇರಿ, ಚಿಕ್ಕೋಡಿ, ರಾಯಭಾಗ, ಗೋಕಾಕ್ ಮಟ್ಟದ ತಾಲೂಕು ಸ್ಪರ್ಧೆಯಾಗಿತ್ತು. ಇದರಲ್ಲಿ ವಿಶೇಷ ಏನಂದ್ರೆ 2 ಹಲ್ಲು ಹಚ್ಚಿದ ಹೋರಿಗಳ ಸ್ಪರ್ಧೆಯಲ್ಲಿ ಶಿರಂಗಾಂವ್ ಗ್ರಾಮದ ಅಪ್ಪ ಸಾಹೇಬ ತುಕಾರಾಮ್ ದೇವರಮನಿ ಪ್ರಥಮ ಸ್ಥಾನ, 25,000 ಬಹುಮಾನ ಮತ್ತು ಬೆಳ್ಳಿ ಗದೆ. 2 ಹಲ್ಲು ಹಚ್ಚಿದ ಹೋರಿಗಳ ಸ್ಪರ್ಧೆಯಲ್ಲಿ ಸೋಲಾಪುರ ಗ್ರಾಮದ ಮಹೇಶ್ ಕಲ್ಲಪ್ಪ ಕೋತ ದ್ವಿತೀಯ ಸ್ಥಾನ, 20,000 ಬಹುಮಾನ. ಎತ್ತುಗಳ ಸ್ಪರ್ಧೆಯಲ್ಲಿ ಸೋಲಾಪುರ ಗ್ರಾಮದ ಸುರೇಶ್ ಮಾರುತಿ ಕೋತ ಪ್ರಥಮ ಸ್ಥಾನ, 25,000 ಬಹುಮಾನ ಮತ್ತು ಬೆಳ್ಳಿ ಗದೆ. ಹಲ್ಲು ಹಚ್ಚಿದ ಹೋರಿಗಳ ಸ್ಪರ್ಧೆಯಲ್ಲಿ ಸೋಲಾಪುರ ಗ್ರಾಮದ ಬಸವರಾಜ್ ಕೋಟೂರೆ ತೃತೀಯ ಸ್ಥಾನ, 15,000 ಬಹುಮಾನ. 4 ಮತ್ತು 6 ಹಲ್ಲು ಹಚ್ಚಿದ ಹೋರಿಗಳ ಸ್ಪರ್ಧೆಯಲ್ಲಿ ಸೋಲಾಪುರ ಗ್ರಾಮದ ಶಂಕರ ದತ್ತ ಮೋಹಿತೆ ಚತುರ್ಥ ಸ್ಥಾನ, 10,000 ಬಹುಮಾನ ಪಡೆದುಕೊಂಡಿದ್ದಾರೆ. ಈ ವರ್ಷವೂ ಕೂಡ ನಮ್ಮ ಊರಿನ ನಮ್ಮ ಮಾವನರಾದ ಸುರೇಶ್ ಮಾರುತಿ ಕೋತ್ ಅವರು ಹಾಗೂ ಹಳೆಯರಾದ ದಿಲೀಪ್ ಸುರೇಶ್ ಮಾರುತಿ ಕೋತ್ ಅವರು ಅವ್ರ ಎತ್ತುಗಳು ಈ ವರ್ಷ ಸುಮಾರು 10 ಲಕ್ಷ ಬೆಲೆ ಬಾಳುವ ಎತ್ತುಗಳು ಒಬ್ಬ ರೈತ ಸಾಕಿ ಸಲಹೆ ಅವುಗಳನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ಬೇಕಂದ್ರೆ ಅವಕ್ಕೂ ಹಾಲು ಅವು ಒಟ್ಟಿಗೆ ಹಾಕಿ ಎಲ್ಲ ಜೋಪಾನ ಮಾಡಿ ಇವತ್ತು ಪ್ರಥಮ ಸ್ಥಾನವನ್ನು ಪಡೆದಿದ್ದು. ಇದು 3ನೇ ವರ್ಷ ಸತತವಾಗಿ ಸಂಕೇಶ್ವರ ನಗರದಲ್ಲಿ 3ನೇ ವರ್ಷ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಅದೇ ಅವು 6 ಒಳಗೆ ಪ್ರಥಮ ಸ್ಥಾನವನ್ನು ಪಡೆದಿವೆ. ಅಲ್ಲಿ ಹಚ್ಚಿದ 2 ಹೋರಿಗಳಲ್ಲಿ ಮಹೇಶ್ ಕಲ್ಲಪ್ಪ ಕೋತ್ ಅನ್ನುವ ಇನ್ನೋರ್ವ ವ್ಯಕ್ತಿಯ ಹೋರಿಗಳು ಕೂಡ 2ನೇ ಸ್ಥಾನವನ್ನು ಪಡೆದಿರ್ತವೆ. ಅದೇ ಪ್ರಕಾರ ಸೋಲಾಪುರ ಗ್ರಾಮದಲ್ಲಿರುವಂಥ 4 ಹಲ್ಲಿನ ಎತ್ತುಗಳಲ್ಲಿ ಮೋಹಿತೆ ಇವರ ಎತ್ತುಗಳು ಕೂಡ 3ನೇ ನಂಬರ್ ಬಕ್ಷಿಸವನ್ನು ಪಡೆದಿರ್ತವೆ. ಮತ್ತೋರ್ವ ರೈತರಾದ ಸಂತೋಷ್ ನಿಂಗಪ್ಪ ಗೋಟ್ರೆ ಅವ್ರ ಎತ್ತುಗಳು ಕೂಡ ಇವತ್ತು ಈ ಒಂದು ಸ್ಪರ್ಧೆಯೊಳಗೆ 3ನೇ ನಂಬರ್ ಸ್ಥಾನವನ್ನು ಪಡೆದಿರ್ತವೆ. ನಾವು ಪ್ರತಿ ವರ್ಷ ಕೂಡ ಈ ಎತ್ತುಗಳನ್ನು ಮೆರವಣಿಗೆ ಇಲ್ಲಿ ತಂದು ಪ್ರತಿ ವರ್ಷ ಬಹುಮಾನ ಪಡೆಯುವಂಥ ಒಂದು ವ್ಯವಸ್ಥೆಯೊಳಗೆ ಎತ್ತುಗಳನ್ನು ಸಾಕಿ ಸಲ್ಲಿಸ್ತೇವೆ. ಈ ವೇಳೆ ಅಶೋಕ ಬಸ್ತಿ, ವಿಜಯ ತೊಡಕರ್, ಅನಿಲ ಖಾನಾಯಿ, ನಜೀರ್ ಮಸ್ತೂಳಿ, ಕುಮಾರ ಶೆಂಡೆ, ವಿಠಲ ಖೋತ, ಭೀಮು ಧನಗರ, ಉಮೇಶ್ ಖೋತ, ದಿಲೀಪ ಖೋತ, ಆಶಿಮ್ಮ ಮದಾರ ಖಾನ್, ಸದು ಖೋತ, ಅಬೂಬ್ಕರ್ ಸುತಾರ್, ಬಾಬಲು ಮುಲ್ಲಾ ಮತ್ತು ಶಿರಗಾಂವ್ ಗ್ರಾಮದ ಅಪ್ಪ ಸಾಹೇಬ ದೇವರಮನಿ, ಗಂಗಾರಾಮ್ ದೇವರಮನಿ, ಮಾಂತೇಶ್ ರಜಿಕನವರ್, ಶ್ರವಣಕುಮಾರ್ ಕಾಂಬ್ಳೆ, ಲಖಮಗೌಡ ಖಾನಪುರೆ, ಶ್ರೀನಿವಾಸ್ ದೇವರಮನಿ, ತುಕಾರಾಮ್ ದೇವರಮನಿ ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.